ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಎಲ್ಲಾದರೂ ಹೊರಗಡೆ ಹೊರಟ್ರೆ ಹೋಗೋದಕ್ಕೆ ಬಿಡೋದೇ ಇಲ್ಲ ಅಂತಾಳೆ ನಮ್ಮ ಲೂಸಿ. ಸೊ ಆದರೂ ಕೂಡ 6 ಗಂಟೆಗೆ ಎದ್ದು ನಾನು ಹೋಗಿದ್ದೆ ನಮ್ಮ ಚಾಲೆಂಜಸ್ ಡ್ಯಾನ್ಸ್ ಅಕಾಡೆಮಿ ಹೊನ್ನಾಳಿ ಏರೋಬಿಕ್ ಆ್ಯಂಡ್ ಜುಂಬಾ ಕ್ಲಾಸ್ಗೆ. ನನ್ನ ಕ್ಲಾಸಿಗೆ ಬರ್ತಾ ಇರೋಂಥ ಬ್ಯೂಟೀಸು ಸಾಕತ್ತಾಗಿ ವರ್ಕೌಟ್ ಮಾಡಿ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಾ ಇದೆ. 1 ತಿಂಗಳಲ್ಲೇ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ಇವ್ರು ಯಾರೂ ಕ್ಲಾಸ್ ಬಿಡೋಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಹೊಸ ಅಡ್ಮಿಷನ್ಸ್ ತಗೊಳ್ತಾ ಇಲ್ಲ. ಸಂಜೆ ಕ್ಲಾಸಸ್ಗೆ ಬೇಕಾದರೆ ನೀವು ಅಡ್ಮಿಷನ್ ಆಗ್ಬೋದು. ಸೊ ಕ್ಲಾಸ್ ಮುಗಿಸ್ಕೊಂಡು ನಾನು ಹೊರಟಿದ್ದೆ ಮನೆಗೆ. ಅಡುಗೆ ತಿಂಡಿ ಅದೆಲ್ಲ ನಾರ್ಮಲ್ ಮನೆ ಕೆಲಸ ಏನೇನಿರುತ್ತೆ ಅದೆಲ್ಲ ಮಾಡಲೇಬೇಕು. ಸೊ ನಮ್ಮಮ್ಮ ನಾನು ಸೇರ್ಕೊಂಡು ಮಾಡ್ತೀವಿ. ಒಂದು ಡಿಫ್ರೆಂಟಾಗಿರೋ ರೆಸಿಪಿ ಟ್ರೈ ಮಾಡಿದೆ. ಸೊ ರೆಸಿಪಿ ಯಾವುದು ಅಂತ ಹೇಳಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ಡೈರೆಕ್ಟ್ ಮೆಸೇಜ್ ಮಾಡ್ತೀನಿ. ಕೆಲವರು ಕೇಳ್ತಾ ಇರ್ತೀರಾ ಇತ್ತೀಚೆಗೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅದು ಹೆಂಗೆ ಅಂತೇಳಿ. ಸೊ ನನ್ನ ಕಡೆಯಿಂದ ಸಜೆಷನ್ ಏನಂತ ಅಂದರೆ ಈಗಿನ ಯೂತ್ಸಿಗೆ ಎಕ್ಸ್ಪೆಷಲಿ, ಯಾಕಂದರೆ ನಾನು ನೋಡ್ತಾ ಇರ್ತೀನಿ ಎಷ್ಟು ಸೋಂಬೇರಿತನ ಮಾಡ್ತಾರೆ. ಏನಾದರೂ ಕೇಳಿದ್ರೆ ನಂಗೆ ಅದು ಬರಲ್ಲ ಇದು ಬರಲ್ಲ ಅಂತ ಹೇಳ್ತಾರೆ. ಯಾವುದು ಬರಲ್ಲ ಅನ್ನೋ ಚಾನ್ಸೇ ಇಲ್ಲ ಒಬ್ಬ ಮನುಷ್ಯಂಗೆ. ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು. 7 ಜನ್ಮ ಇದೆಯಲ್ಲೋ ಗೊತ್ತಿಲ್ಲ, ಆದರೆ ಈಗಿರೋ ಜನ್ಮನ ನಾವು ಒಳ್ಳೆ ರೀತಿ ಉಪಯೋಗಿಸ್ಕೊಬೇಕು ಅನ್ನೋದು ನನ್ನ ಮೈಂಡಲ್ಲಿದೆ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಬೇಡಿ, ನಿಮ್ಮ ಸೋಂಬೇರಿತನನ ತೆಗ್ದು ಹಾಕಿ ಏನಾದರೂ ಸಾಧಿಸಿ. ತಂದೆ ತಾಯಿ ಅವ್ರ ಕರ್ತವ್ಯನ ಅವ್ರು ಮಾಡಿದ್ದಾರೆ, ಈಗ ನಮ್ಮ ಕರ್ತವ್ಯ ನಾವು ಮಾಡಬೇಕಲ್ವಾ. ಜಾಸ್ತಿ ಅವ್ರನ್ನ ಉರ್ಸ್ಕೊಂಡು ತಿನ್ಬೇಡಿ ಗಾಯ್ಸ್. ಬಾಯ್.